ಮುಂದಿನ ಸುದ್ದಿಗೆ ಹೋಗೋಣ. ಒಂದು ಕಡೆ ಕಾಂಗ್ರೆಸ್ಸಿನ ಶಾಸಕರು ಅವರೆಲ್ಲರೂ ಸಿದ್ದರಾಮಯ್ಯನವರ ನಿಷ್ಠರು, ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಅನೇಕರು. ಇನ್ನೊಂದು ಕಡೆ ಅಸ್ಸಾಂ ವಿಧಾನಸಭಾ ಚುನಾವಣೆಯ ವಿಶೇಷ ವೀಕ್ಷಕರಾಗಿ ನೇಮಕಗೊಂಡಿರುವ DCM DK ಶಿವಕುಮಾರ್ ಅವರು ಅಸ್ಸಾಂನಲ್ಲಿದ್ದಾರೆ. ಇದರ ಮಧ್ಯದಲ್ಲೊಂದು ಕುತೂಹಲಕಾರಿ ಬೆಳವಣಿಗೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು 5 ಜನ ಶಾಸಕರು 12 ಜನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ದೆಹಲಿಗೆ ಹೋಗಿದ್ದಾರೆ. KC ವೇಣುಗೋಪಾಲ್ ಭೇಟಿಗೆ ಅವಕಾಶ ಕೇಳಿದ್ದಾರೆ ಅವರು. ನಮಗೆಲ್ಲ ಗೊತ್ತೇ ಇದೆ, ಸತೀಶ್ ಜಾರಕಿಹೊಳಿ ಅವರದು KPCC ಅಧ್ಯಕ್ಷರಾಗುವ ಪ್ರಯತ್ನ. ಆ ಪ್ರಯತ್ನಕ್ಕೂ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ಹೋಗಿದ್ದಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಶಾಸಕರುಗಳಾದ ವಿಶ್ವಾಸ್ ವೈದ್ಯ, ಆಸಿಫ್ ಸೇಠ್, ಬಾಬಾ ಸಾಹೇಬ್ ಪಾಟೀಲ್, ಬಸವಂತಪ್ಪ, ಕೂಡ್ಲಿಗಿಯ ಶ್ರೀನಿವಾಸ್, ರಘುಮೂರ್ತಿ, ಚಂದ್ರಪ್ಪ ಮಾಜಿ ಸಂಸದರು ಹೋಗಿದ್ದಾರೆ. ಬೇರೆ ಬೇರೆ ಎಕ್ಸ್ಪ್ಲನೇಷನ್ಗಳು ಬಂದು ಸತೀಶ್ ಜಾರಕಿಹೊಳಿ ಅವರಿಂದ ಮತ್ತು ಅವರ ಕಡೆಯವರಿಂದ. ದಲಿತ ಯುವಕ ಯುವತಿಯರಿಗೆ ದೆಹಲಿಯಲ್ಲಿ UPSC ಟ್ರೈನಿಂಗ್ ತಗೊಳ್ಳೋದಕ್ಕೆ ಒಂದು ಸ್ಥಳ ಗುರುತಿಸಬೇಕಾಗಿತ್ತು. ಅದಕ್ಕಾಗಿ ಶಾಸಕರುಗಳ ಜೊತೆಗೆ ಹೋಗಿದ್ದಾರೆ ಅಂದ್ರು. ಆ ಉತ್ತರದಲ್ಲಿ 12 ಜನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳ ಜೊತೆಗೆ ಹೋಗೋದು ಯಾಕೆ? ಉತ್ತರ ಸಿಗಲಿಲ್ಲ. ಹುಬ್ಬಳ್ಳಿ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಮೂಲ ಸೌಕರ್ಯ ಕಲ್ಪಿಸಬೇಕು, ಸುಪ್ರೀಂ ಕೋರ್ಟ್ ವಕೀಲರ ಚೇಂಬರ್ ನೋಡೋದಕ್ಕೆ ಬಂದಿದ್ದೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಈ ಉತ್ತರದಲ್ಲೂ ಕೂಡ ಜಿಲ್ಲಾಧ್ಯಕ್ಷರುಗಳು ಯಾಕೆ ಬಂದ್ರು ಅನ್ನೋ ಪ್ರಶ್ನೆಗೆ ಪರಿಹಾರ ಇಲ್ಲ. ಕೇಳಿಸ್ಕೊಳ್ಳಿ ಒಮ್ಮೆ ಅವರ ಮಾತನ್ನು. ಆಮ್ಯಾಗ ಮಲ್ಲಿ ಇದು ಮುಗಿದ ಮ್ಯಾಗ ಬರ್ತೀವಿ ಮಧ್ಯಾಹ್ನ ವೇಣುಗೋಪಾಲ್ ಬಂದಾಗ ನೋಡೋಣ. ಅದ್ರ ಬಗ್ಗೆ ಇನ್ನೂ ಏನು ಕೇಳಿ, ಇದು ಇವತ್ತು ಪ್ರಿಯಾರಿಟಿ ಅಷ್ಟೇ. ಇದು ಆಮ್ಯಾಗ ಬೇಕಾದ್ರೆ ಸಾಯಂಕಾಲ ಹೇಳ್ತೀವಿ ಅದ್ರ ಬಗ್ಗೆ. ಸರ್, ಈಗ ನಾಯಕತ್ವ ಗೊಂದಲ ಬಗೆಹರಿತಾ ಇಲ್ಲ. ಒಂದು ಕಡೆ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಗೊಂದಲಗಳು ಮುಂದೆ ಹೊರದಿದ್ದಾವೆ. DK ಶಿವಕುಮಾರ್ ಅವರು ಬಂದು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಭೇಟಿ ಆಗೋದೆಲ್ಲ ಸ್ವಾಭಾವಿಕ. ಒಂದು ಪಕ್ಷ ಅಂದ್ರೆ ಅದು ಹಿರಿಯರು ಭೇಟಿ ಆಗೋದು. ನಾವು ಹೇಳಿದ ರಿಕ್ವೆಸ್ಟ್ ಮಾಡಿದ್ದು ಬೇಗ ಆಗ್ಬೇಕಂತ ಇದೆ ಆಸೆ. ನೋಡೋಣ ಅದ್ರ ಬಗ್ಗೆ. ಇಲ್ಲ ಅದನ್ನಿಲ್ಲ, ಇವತ್ತು ಓನ್ಲಿ ಸುಪ್ರೀಂ ಕೋರ್ಟ್ ಅಷ್ಟೇ ಇದು. ಆಮ್ಯಾಗ ಮಲ್ಲಿ ಇದು ಮುಗಿದ ಮ್ಯಾಗ ಬರ್ತೀವಿ ಮಧ್ಯಾಹ್ನ ವೇಣುಗೋಪಾಲ್ ಬಂದಾಗ ನೋಡೋಣ. ಅದ್ರ ಬಗ್ಗೆ ಇನ್ನೂ ಏನು ಕೇಳಿ, ಇದು ಇವತ್ತು ಪ್ರಿಯಾರಿಟಿ ಅಷ್ಟೇ. ಇದು ಆಮ್ಯಾಗ ಬೇಕಾದ್ರೆ ಸಾಯಂಕಾಲ ಹೇಳ್ತೀವಿ ಅದ್ರ ಬಗ್ಗೆ. ಸರ್, ಈಗ ನಾಯಕತ್ವ ಗೊಂದಲ ಬಗೆಹರಿತಾ ಇಲ್ಲ. ಒಂದು ಕಡೆ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ದೆಹಲಿ ಭೇಟಿ ಯಾಕೆ ಅನ್ನುವುದಕ್ಕೆ ಬರ್ತಾ ಇರುವ ಸ್ಪಷ್ಟೀಕರಣಗಳು ಸಮಾಧಾನಕರವ? ಹೈಕೋರ್ಟ್ ಪೀಠಕ್ಕೆ ಮೂಲ ಸೌಕರ್ಯ ಕಲ್ಪಿಸಬೇಕಂತೆ, ವಕೀಲರ ಚೇಂಬರ್ ನೋಡಕ್ಕೆ ಹೋಗ್ತಾ ಇರೋದಂತೆ, ಅದೇನೋ UPSC ಮಕ್ಕಳಿಗೆ ಅಲ್ಲಿರೋದಕ್ಕೊಂದು ಜಾಗ ನೋಡ್ಬೇಕಂತೆ, ಅದಕ್ಕೋಸ್ಕರ ಹೋಗಿರೋದಂತೆ. ಅಲ್ಲ, ಎರಡೂ ವಿಷಯಗಳು ಸತ್ಯ. ಆ ಎರಡೂ ವಿಚಾರದ ಕಾರಣಕ್ಕಾಗಿಯೂ ದೆಹಲಿಗೆ ಹೋಗಿದ್ದಾರೆ. ಅವರು ಹೋಗಿರ್ತಕ್ಕಂತಹ ರೀತಿಯ ಬಗ್ಗೆ ಮತ್ತು ಅವರು ಹೋಗಿರ್ತಕ್ಕಂತಹ ತಂಡದ ಬಗ್ಗೆ ಎದ್ದಿರುವಂಥ ಪ್ರಶ್ನೆಗಳಿಗೆ ಯಾಕೆ ಅನ್ನೋದಕ್ಕೆ ಸರಿಯಾದ ಉತ್ತರ ಸತೀಶ್ ಜಾರಕಿಹೊಳಿ ಕೂಡ ಕೊಡ್ತಾ ಇಲ್ಲ. ಈಗ ಆ ರೀತಿಯಾಗಿ SC/ST ಮಕ್ಕಳಿಗೆ UPSC ಟ್ರೈನಿಂಗ್ ಕೊಡುವ ಕಾರಣಕ್ಕಾಗಿ ಅದರಲ್ಲೂ ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು ಅನ್ನೋಂಥದ್ದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿತ್ತು. ಹಾಗಾಗಿ ಅದನ್ನು ಜಾಗ ನೋಡ್ಕೊಂಬರೋಕ್ಕೆ
ಈ ರೀತಿ ಎಲ್ಲ ಶಾಸಕರನ್ನ ಕರೆದುಕೊಂಡು ಜಿಲ್ಲಾಧ್ಯಕ್ಷರುಗಳನ್ನು ಕೂಡ ಕರೆದುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಏನಿರಲಿಲ್ಲ. ಸತೀಶ್ ಜಾರಕಿಹೊಳಿ ಅವರೇ ಒಬ್ಬರೇ ಹೋಗಿ ನೋಡ್ಕೊಂಡು ಬರ್ಬೋದಾಗಿತ್ತು. ಇದರ ಜೊತೆಗೆ ವಕೀಲರದ ಇನ್ನೊಂದು ಅವ್ರ ಡಿಮ್ಯಾಂಡ್ ಇತ್ತು, ಧಾರವಾಡದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು, ಅದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೇಗೆ ಮಾಡಿದಾರೋ ಆ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು, ಅದು ಕೂಡ ಸರಿಯೇ. ಆದರೆ ಶಾಸಕರು ಮತ್ತು ಸುಮಾರು 12 ಮಂದಿ ಜಿಲ್ಲಾಧ್ಯಕ್ಷರುಗಳನ್ನು ಕರೆದುಕೊಂಡು ದೆಹಲಿಗೆ ಹೋಗಿರೋದು ಯಾವ ಕಾರಣಕ್ಕಾಗಿ ಅನ್ನೋದೇ ಈಗಿರುವಂಥ ಚರ್ಚೆ. ಈ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನಕ್ಕೆ ಅವರು ಕ್ಲೈಮ್ ಮಾಡಿದ್ರು. ಅದರ ಭಾಗವಾಗಿ ಒಂದು ಸರ್ವೆಯನ್ನು ಕೂಡ ನಡೆಸಿದ್ರು. ಜಿಲ್ಲಾಧ್ಯಕ್ಷರುಗಳ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕೂಡ ತಿಳಿದುಕೊಂಡಿದ್ರು. ಇದರ ಜೊತೆಗೆ ಶಾಸಕರಿಂದಲೂ ಕೂಡ ಅವರವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅದನ್ನು ಒಂದು ರೀತಿ ಅವರದೇ ಆಂತರಿಕ ಸರ್ವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಆ ಥರದ ಸರ್ವೆ ಎಲ್ಲ ಮಾಡಿಸಿ ಅದರ ಅಭಿಪ್ರಾಯಗಳನ್ನು ಕೂಡ ಅವರು ಕ್ರೋಢೀಕರಿಸಿ ಇಟ್ಕೊಂಡಿದ್ರು. ನಾವು ಈ ಸಾಕಷ್ಟು ಬಾರಿ KPCC ಅಧ್ಯಕ್ಷ ಸ್ಥಾನಕ್ಕೆ ನೀವು ಪೈಪೋಟಿ ಇದ್ದೀರಾ ಅಥವಾ ನಿಮ್ಮನ್ನು ಆಯ್ಕೆ ಮಾಡುವಂಥ ಸಾಧ್ಯತೆಗಳಿದಾವ ಅಂತ ಕೇಳಿದಾಗೆಲ್ಲ ಕೂಡ ಸರ್ವೆ ಮಾಡಿಸಿ ತೀರ್ಮಾನ ತೆಗೆದುಕೊಳ್ಳಿ ಅನ್ನುವ ರೀತಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಹಿಂದೆ ಮಾತನಾಡಿದ್ದಿದೆ. ಅದರ ಅರ್ಥ ಅವರು ಮಾಡಿಸಿರುವಂತಹ ಸರ್ವೆಯಲ್ಲಿ ಸತೀಶ್ ಜಾರಕಿಹೊಳಿ KPCCಗೆ ಅಧ್ಯಕ್ಷರಾಗೋದು ಸೂಕ್ತ ಅನ್ನುವಂಥ ಅಭಿಪ್ರಾಯಗಳು ಹೆಚ್ಚು ಪರ್ಸೆಂಟೇಜ್ ಇತ್ತು. ಅದರ ವರದಿ ಈಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಬಳಿ ಇದೆ. ಆ ಕಾರಣಕ್ಕಾಗಿ ಅವರು ಕ್ಲೈಮ್ ಮಾಡೋದರ ಭಾಗವಾಗಿಯೂ ಕೂಡ ಈ 12 ಮಂದಿ ಜಿಲ್ಲಾಧ್ಯಕ್ಷರು ಜೊತೆಗೆ ಅವರದ್ದೇ ಒಂದು ಶಾಸಕರ ತಂಡದ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇರೋದು. ಅದೇ ಉದ್ದೇಶಕ್ಕೆ ಅವರು ಹೋಗಿದ್ದಾರೆ. ಆ ಉದ್ದೇಶ ಇಲ್ಲ ಅಂದಿದ್ರೆ ಕೇವಲ ಅವ್ರು ಹೇಳ್ದಂಗೆ ವಕೀಲರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡೋದು, SC STಗಳಿಗೆ ಉಚಿತವಾಗಿ UPSC ತರಬೇತಿ ಕೊಡೋದಕ್ಕೆ, ಒಂದು ಜಾಗ ನೋಡೋದಕ್ಕೆ ಈ ರೀತಿಯಾಗಿ ತಂಡ ಕಟ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ಇರಲಿಲ್ಲ. ಆಮೇಲೆ ಈ ಸಂದರ್ಭ ಎಂಥದ್ದು, ಒಂದು ಕಡೆ ನಾಯಕತ್ವದ ಬದಲಾವಣೆ ಬಗ್ಗೆ ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಶಾಸಕರುಗಳು ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ. ಈಗಾಗಲೇ DK ಶಿವಕುಮಾರ್ ದೆಹಲಿ ನಾಯಕರನ್ನ ಭೇಟಿಯಾಗಿ ಅವರ ಡಿಮ್ಯಾಂಡನ್ನು ಬೇಗ ಈಡೇರಿಸಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಸತೀಶ್ ಜಾರಕಿಹೊಳಿ ತಮ್ಮದೇ ತಂಡದ ಜೊತೆಗೆ ದೆಹಲಿ ನಾಯಕರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಸಂದರ್ಭವೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನುವಂಥದ್ದನ್ನು ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಈ ಪ್ರಯತ್ನ ಮತ್ತು ಶಾಸಕರು ಜಿಲ್ಲಾಧ್ಯಕ್ಷರುಗಳನ್ನು ಕರೆದುಕೊಂಡು ಹೋಗಿರೋದು ನೋಡಿದರೆ, ನಮ್ಮ ಬಳಿ ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಅಥವಾ ನನ್ನ ಆಯ್ಕೆ ಮಾಡಿದರೆ ಎಲ್ಲರೂ ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂಥ ಒಂದು ಮೆಸೇಜ್ ಕೊಡುವಂಥ ಸಲುವಾಗಿ ಇರ್ಬೋದು. ಯಾಕಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾದಾಗ ಈ ಕ್ಲೈಮ್ ಮಾಡಿರೋದು ಸತ್ಯ. ಅವರು ಬಹಿರಂಗವಾಗಿಯೂ ಕೆಲವೊಮ್ಮೆ ಹೇಳಿದ್ದಾರೆ, ಅದಾದಮೇಲೆ ಅವರು ಇಲ್ಲ, ಆ ರೀತಿ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮಾಡಲಿ ಅನ್ನುವ ರೀತಿಯಲ್ಲೂ ಕೂಡ ಮಾತನಾಡಿದ್ದಾರೆ. KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರೋದಂತೂ ಸ್ಪಷ್ಟ. ಯಾಕಂದ್ರೆ ಈ ಅವಧಿಯಲ್ಲಿ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶಗಳಂತೂ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. DK ಶಿವಕುಮಾರ್ ಅನ್ನುವಂಥ ಚರ್ಚೆಯೇ ಇದೆ. ಅಥವಾ ಸಿದ್ದರಾಮಯ್ಯನವರು ಕೆಳಗಿಳಿಯೋದೇ ಆದರೆ ಅವರು ಸೂಚಿಸುವಂಥ ವ್ಯಕ್ತಿ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರೇನು ಬರೋದಿಲ್ಲ. ಆಗ ಮುಂಚೂಣಿಗೆ ಬರುವಂಥದ್ದು ದಲಿತ CM, ಅಲ್ಲಿ ಪರಮೇಶ್ವರ್ ಅವರ ಹೆಸರು ಮುಂಚೂಣಿಗೆ ಬರುತ್ತೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಗೊತ್ತು, ಅವರು 2028 ನಂತರ ಅನ್ನುವಂಥ ಏನು ಅವರ ಡಿಮ್ಯಾಂಡ್ ಇದೆ ಅಥವಾ CM ಸ್ಥಾನ ಏನಿದೆ ಅದಕ್ಕೆ ಒಂದು ಹೆಜ್ಜೆ ಈಗಲಿಂದಲೇ ಅವರು ತಯಾರಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ನಾಯಕತ್ವದ ಗೊಂದಲದ ಬಗ್ಗೆ ಅವರು ಬೇಗ ಇತ್ಯರ್ಥ ಮಾಡಲಿ ಹೈಕಮಾಂಡ್ ಅಂತೇಳಿ ಪದೇ ಪದೇ ಅವರು ಹೇಳ್ತಾ ಇರೋದ್ರ ಉದ್ದೇಶ, ನಾವು ಯಾವ ದಾರಿಯಲ್ಲಿ ಹೋಗಬೇಕು, ನಾನು ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ನಾನು ಮಹತ್ವಾಕಾಂಕ್ಷಿ ಇಟ್ಕೊಂಡಿದ್ದೀನಿ ರಾಜ್ಯದ CM ಆಗಬೇಕು ಅಂತ. ಹೀಗಾಗಿ ನಾವು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದಕ್ಕೆ ಈ ನಾಯಕತ್ವ ಇತ್ಯರ್ಥ ಆದರೆ ಮಾತ್ರ ಅವರು ಮುಂದಿನ ದಾರಿ ಕಾಣುತ್ತೆ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೈಕಮಾಂಡ್ನ ಮೇಲೆ ಇದನ್ನು ಬೇಗ ಇತ್ಯರ್ಥ ಮಾಡಿ ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇರುವುದು ಕೂಡ ಅದೇ ಕಾರಣಕ್ಕಾಗಿ. ಅವರು ನನ್ನ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ನಾನು ನಂತರ CM ಆಗಬೇಕು ಅನ್ನುವ ಕಾರಣಕ್ಕಾಗಿ ಏನು ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಪದೇ ಪದೇ ಹೈಕಮಾಂಡ್ನ ಮೇಲೆ ಈ ನಾಯಕತ್ವ ಬದಲಾವಣೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು ಹೇಳ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ರೇಸ್ನಲ್ಲಿ ಇದ್ದಾರೆ, ಆ ಕ್ಲೈಮನ್ನು ಮಾಡಿದ್ದಾರೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ನನ್ನ ಜೊತೆಗೆ ಹೆಚ್ಚು ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಶಾಸಕರುಗಳಿದ್ದಾರೆ, ನನಗೆ ಅವಕಾಶ ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಕ್ಕೂ ಕೂಡ ಈ ತಂಡದ ಜೊತೆಗೆ ಹೋಗಿರುವಂಥ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.